ಬಿಟ್ರೆ ಇನ್ನೇನ್ ತಲೆ ಸೌರದ ಇನ್ನೇನು ನಾ ಹೇಳೋದವ್ರಿಗೆ ಇನ್ನೇನ್ ನಾ ಕರ್ಕೊಂಡಕ್ಕಾರ ನನ್ನ ಏನೇ ಆಗಂಗಿಲ್ಲ ಹೋಗಿಲ್ಲ ಏನ ದೊಡ್ಡ ಬಂದು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಏನು ಮಾಡಕ್ಕಾಗಿಲ್ಲ ಎಲ್ಲ ತಲೆ ಕೆಳಗ ಇಲ್ಲ ನನ್ನ ನಡೆ ಬರೋಣ ಹಿಂಗೈತಿ ಏನ್ ಮಾಡಕ್ಕಾಗತ್ತ ನೀನ್ ನಿನ್ನ ತಗೊಂಬಂದಿಲ್ ಬಾಳ ಹೋಗ್ಬಿಟ್ಟಿ ನನ್ನ ನೀನು ಒಂದ್ ತಾಯಿ ನೀನು ನಾವ್ ಅಲ್ಲೇ ಹಣೆ ಮದುವೆ ಅಂತ ಬಡ್ಕೊಂಡೆ ನೀನ ಕೇಳಿಲ್ಲ ಅದು ಶ್ರೀಮಂತರು ಗೌಡ್ರು ಹಂಗ ಹಿಂಗ ಅಂತ ಅನ್ಕೊಟ್ಟಿ ನೋಡಿ ನೀನ ನೋಡಿ ಕಣ್ಣಿಲ್ಲ ಈಗ ಅಯ್ಯಯ್ಯ ಹೌದನ ನಾನು ನಿನಗೆ ಅದಕ್ಕೆ ಹೋಗಂಡೆ ಬಡ್ಕೊಂಡೆ ಜಲ್ದಿ ಹೋಗಂತಂದು ನೀನು ಹೋಗಿ ಅಡ್ಬಿಟ್ಟಿ ಅದು ಇದಂತ ನಿಂತ್ಬಿಟ್ಟಿ ಸ್ವಲ್ಪ ಸಮಯ ಸಿಕ್ಕ ಸಾಕು ಅದನ್ನ ಅವಕಾಶ ನಾವು ಉಪಯೋಗಿಸ್ಬೇಕು ನಿನಗಿನ್ನ ಯಾವ ಬುದ್ಧಿ ಬರುತ್ತೆ ಏನ ಸಾಕಾಗೋತು ಹೋಗ ಈಗ ಎತ್ಕೊಂತ ಕುಂತ್ರೆ ಬರುತ್ತಾನ ಹೋಗು ಮಕ್ಕೋ ಮುಂಜಾನೆಗ ಹೆಂಗೋ ಎದ್ದಾತಾರಲ್ಲ ನೀ ಜಲ್ದಿ ಎದ್ದು ಸಜ್ಜಾಗ್ಬಿಡು ನಿಂತ್ಬಿಡು ಬಡ ನಿನ್ ಗಂಡನ ಸಜ್ಜ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡು ಅದೇನು ನಿನ್ ಗಂಡಗ ಈಗ ಸಜ್ಜಾಗ್ರಿ ಹಿಂಗ್ ಹೋಗೋಣ ಅಂದ್ರೆ ಒಳ್ಳೆ ಅಂತಾನ ಅಂತಾನ ನೀನ್ ಸಜ್ಜಿರು ಆಕಿನ ಮೈ ಬೈ ತಕೊಂಡ್ರಂಗಿಲ್ಲ ಅವಾಗ ಹೋಗ್ಬಿಡು ಬಿಡಾನ ಜಲ್ದಿ ಅವಾಗ ಏನ್ ಮಾಡ್ತಾ ಸುಮ್ಮನೆ ಇರ್ತಾ ನಾನು ನಿಮ್ಮ ಅತ್ತಿಗೆ ಹೇಳಿನ ತಗೋ ಏನ್ ಅನ್ನಂಗಿಲ್ಲ ಅಂತಂದು ಹೇಳ ನಿಮ್ಮ ಅತ್ತಿನೂ ಕಳಿಸ್ತೀನಿ ಅಂದಾಳ ನಿನ್ ಗಂಡನು ಅಂತ ನಿಮ್ಮ ಅತ್ತಿ ಮಾತಿಗೆ ಹೋಗೋಗ ಮುಂದಿಂದ ಮುಂದೆ ನೋಡೋಣಂತ ಅತ್ಕೊಂಡ್ ಕುಂತ್ಬಿಟ್ರೆ ಆಗ್ಬಿಡುತ್ತಾನ ಎದ ದೊಡ್ಡ ಬಂದು ಕಿಸ್ಕೊಂತ ಕುಂತಾಳ ಇಲ್ಲಿ ಆಗ್ಲಿ ಮುಂಜಾನೆ ಆಗ್ಲಿ ಅದನ್ನೂ ಒಂದು ಪ್ರಯತ್ನ ಮಾಡೇ ಬಿಡ್ತೀನಿ ನೋಡೋಣ ಈಗ ಹೋಗು ಜಲ್ದಿ ಮಕ್ಕೋ ಜಲ್ದಿ ಆಕಿ ಲಕ್ಷ್ಮಿ ಎದ್ದೋಷ್ಟೊತ್ತಿಗೆ ನೀ ಎದ್ದು ಜಾಕ ಪಾಕ ಮಾಡಿ ಸಜ್ಜಾ ಬಿಡು ನಿನ್ ಗಂಡ ಯಾವಾಗ ಜಾಕ ಮಾಡ್ತಾ ನೋಡು ಬಡ ಹೂವಿನ ಪುಟ್ಟಿ ಆದಿ ಹಿಡ್ಕೊಂಡು ಕರ್ಕೊಂಡು ಹೊಂಟ ಬಿಡು ಏನ ಮತ್ತೆ ಆಲಸ್ಯ ಮಾಡ್ಕೊಂತ ಅದು ಇರಂತಂದ್ರ ಅಂದಿ ಒದ ಬಿಡ್ತೀನಿ ಮಗ ನಿನ್ನ ಬಾ ಮಕ್ಕಳಕ್ಕ ಎಲ್ಲಿ ಕೋಣಿ ನಾನು ನೀನು ಒಂದ ಕಡೆ ನಿಮ್ ಕೊನೆ ಮಕ್ಕೊಂಡ್ಬಿಡ್ಲೆ ನಂಗಿದ್ರ ಬೇಡ ಅಲ್ಲಿ ಅತ್ತೆಯಾರು ನಿನ್ ಸಲುವಾಗಿ ಮತ್ತೆ ಅವರು ಇನ್ನೊಬ್ಬರು ಲಕ್ಷ್ಮಿ ಅಕ್ಕ ನಾವು ಆಕಿ ಎಲ್ಲಾರು ಮಾತಾಡ್ಕೊಂತಿಲ್ಲ ಕೊನೆ ಮಕ್ಕೋತೀವ ಅಂತಂದ್ ಹೇಳ್ಯಾರ ಅಲ್ಲಿ ಹೆಂಗೋ ದೊಡ್ಡದೊಂದು ಸಣ್ಣದೊಂದು ಐತೆ 3 ಮಂದಿ ಅತ್ತೈತೆ ಅಂತ ಹೇಳ್ಯಾರ ಈಗ ಮತ್ ನಾನು ಅನ್ಕೊಟ್ಟ ನಿನ್ ಕರ್ಕೊಂಡ್ ಮಕ್ಕೊಂಡೆ ಅಂದ್ರೆ ಮತ್ ಅವ್ರಿಗೆ ಏನ್ ಅನ್ಸುತ್ತೆ ಏನ ಮಾತಾಡ್ತಾರ ತಾಯಿ ಮಗಳು ಅಂತಂದು ಬೇರೆ ಅನ್ಸುತ್ತೆ ತಪ್ಪು ಸುಮ್ಮನೆ ಯಾಕೆ ಬೇಕು ನಿಮ್ಮ ಮಕ್ಕಳು ಹೋಗು ನಾನು ಅನ್ಪಾಡಿ ನಾನು ದಿನ ಬಿದ್ಕೋತ ಕೊನೆಗ ಹಂಗ್ ಬಿದ್ಕೋತೇನೆ ಹೋಗು ಆಯ್ತು ಬಾರವ ಬಂದ್ರೆ ಬೀಗ ಊಟ ಬೇಸಾತೇನ್ರಿ ಹ್ಞೂನ್ರಿ ಅಡಿಗೆ ಅಂತ ಭಾರಿ ಚಲೋ ಐತ್ ಬಿಡ್ರಿ 2 ಹೊಟ್ಟಿ ನೋಡ್ರಿ ನನ್ನ ಮಗ ಕೈಯಂದ ಊಟ ಅಂದ್ರೆ ನನಗೆ ಅಷ್ಟು ಇಷ್ಟ ನೋಡ್ರಿ ಬೇಸ್ ಹೊಟ್ಟೆ ತುಂಬಾನ ಊಟ ಮಾಡಿ ನೋಡ್ರಿ ಹೌದ್ರಿ ಭಾಳ ಚಲೋ ಮಾಡ್ತಾಳ್ರಿ ಅಡಿಗೆ ಆಕಿ ಜಯ ಬರಂಗಿಲ್ರಿ ನಾ ಅದಕ್ಕೆ ಲಕ್ಷ್ಮಿಗೆ ಹೇಳ್ತೇನ್ರಿ ಆಕಿ ಕೈಯಿಂದ ಆದ್ರೆ ನಾಲ್ಕು ಹೊಟ್ಟೆ ಜಾಸ್ತಿ ಹೋಗ್ತಾವ್ರಿ ಅದಕ್ಕೆ ಒಟ್ಟು ನನ್ನ ಮಗ ನಾವು ಈಗ ಮಿಸರ್ಲಾಗ ಅಡ್ಡಾಡೋದು ಇಲ್ಲ ನಮ್ಮ ಕೈಗೆ ಉಸಿರು ಇರ್ತಿತ್ತು ಯಾವಾಗೋ ಹಾಸಿಗೆ ಬಿದ್ಕೊಂಡಿರ್ತಿದ್ವಿ ಚಲೋ ಮಾಡ್ತಾರ್ರಿ ನಿಮ್ಮ ಮಗ ಗುಣಪಣೆ ಎಲ್ಲ ಬೇಯಿಸಿದ್ವಿ ಎಲ್ಲ ನನಗೆಲ್ಲ ಇತ್ರಿ ಅದು ನಂದು ಅವನ ಆಂಜನೇಯನ ಗುಡಿಯಾಗ ದೇವ್ರು ಹೇಳ್ಬಿಟ್ರಿ ಅವನು ಮಕ್ಕಳು ಈಕಿಗೆ ಆಗಂಗಿಲ್ಲ ಅಂತಂದು ಅಲ್ಲಿಗೆ 5 ವರ್ಷ ಹಿಂಗಾಗಿತ್ತಲ್ಲ ನನಗೂ ಆ ತಲೆ ಬಂದ್ಬಿಡ್ತು ಇನ್ನೊಂದು ವರ್ಷ ಕಾದಿದ್ರೆ ಬರ್ತಿತ್ತು ನಾ ಅವ್ನು ಹೇಳ್ಬಿಟ್ಟು ಅಂತಂದು ಬಡ ತಂದು ಗಂಟು ಹಾಕಿ ತಪ್ಪು ಮಾಡ್ಬಿಟ್ರಿ ಏನ್ ಮಾಡ್ಬಿಡ್ರಿ ನಾನು ನನ್ನ ಕೈಯಾರ ನನ್ನ ಸೊಸಿ ಜೀವನ ಹಾಳು ಮಾಡ್ದಂಗ ತಕ್ಕಿ ಮಕ್ಕ ನೋಡಿದ್ರೆ ನನಗೆ ಹೊಟ್ಟೆಗೆಲ್ಲ ಸಂಕಟ ಬರ್ತೈತಿ ಏನ್ ಮಾಡ್ಬೇಕು ಆಯತ್ತೆ ಹಣೆ ಬರ್ದಾಗ ಇಬ್ಬರು ಕಟ್ಕೊಂಡು ಜೀವನ ಮಾಡೋದಿತ್ತ ಏನ ಈ ನಮ್ನಿ ಪಡಪಾಟ್ಲ ಅನುಭವಿಸ್ತಾನಂತ ನನಗೆ ಗೊತ್ತಾಗಲಿಲ್ಲ ಬಿಡ್ರಿ ನಾನು ನನ್ನ ಮಗ ಕುಳ್ಕೊಂಡು ನೀರು ಹಾಕ್ತಿವ್ರಿ ಏನೋ ಒಟ್ಟು ಲಕ್ಷ್ಮಿ ಕೈಯಾಗ ನಮ್ಗೆ ಹೊಟ್ಟಿನ ಕುಳ್ಕಾಂತೀವಿ ಹೊಟ್ಟೆ ಬಿಟ್ರೆ ಇಲ್ಲ ಅಂದ್ರೆ ನಮ್ಮ ಪಜಿತ ಅದೇವ್ರಿಗೆ ಗೊತ್ತು ಅಂದಂಗ ಅವ್ರೆಲ್ಲ ಹೋದ್ರು ಬೀಗ್ರು ಕಾಣವಲ್ರಲ್ರಿ ಅಲ್ಲಿ ಬಂದ್ರ ನೋಡ್ರಿ ಓ ಬೀಗ್ರ ಬರ್ರಿ ಎಲ್ಲಿ ಹೋಗಿದ್ರಿ ಇಷ್ಟೊತ್ನಾಗ ಅದಾರೆ ಇಲ್ಲ ಊಟ ಆದ್ಮೇಲೆ ಹಂಗ ಉಂಡ್ಬಿಟ್ಟು ಮೇಲೆ ಮಕ್ಕೋಬಾರ್ದಲ್ರಿ ಹಂಗ ಒಂಚೂರು ಅತ್ತ ಹೊರಗೆ ಅಡ್ಡಾಡ್ಕೊಂಡ್ ಬಂದ್ರಿ ನೀವು ಮತ್ತೆ ದಾರಿ ಕಾಯ್ತಿರಂತ ಜಲ್ದಿ ಬಂದಿನ ಸ್ವಲ್ಪ ತಂಗ ಅಡ್ಡಾಡ್ತಿದ್ದೆ ಯಾಕೆ ಬೇಕು ಬಿಡು ಅಂತಂದು ಮತ್ತೆ ಪಾಪ ನೀವು ದಾರಿ ಕಾಯ್ತಿರ್ತೀರಿ ಆಮೇಲೆ ಅರೆ ಜಾಗ ಹೊರಗೆ ಸುಮ್ಮನೆ ಬಾಗಿಲು ಹಾಕೊಂಡ್ ಬಂದೆ ಹಂಗಂತ ಹೇಳಿದ್ರೆ ನಾವು ಬರ್ತಿದ್ವಿಲ್ರಿ ಓಸುಜೆ 3 ಮಂದಿ ಸೇರ್ಕೊಂಡು ಒಂಚೂರು ಅತ್ತ ಹಿತ್ತಾಗ ಅಡ್ಡಾಡ್ ಬಂದಿದ್ರೆ ಹಾಕಿತ್ತಪ್ಪ ಇಲ್ಲಿ ತೋರಿ ನಾ ಹೋಗೋಣ ತೋರಿ ಬರ್ರಿ ಮಕ್ಕೋ ಬರ್ರಿ ನೀವಿಬ್ರು ಆ ಕಾಟಿನ ಮಕ್ಕೋರಿ ನಾನು ಇದು ಸಣ್ಣ ಕಾಟೈತಲ್ಲ ನಾ ಈಗ ಮಕ್ಕೋತೀನಿ ಅಯ್ಯ ಬಿಗ್ರೆ ನೀವು ದೊಡ್ಡ ಕಾಟಿನ ಮಕ್ಕೋರ್ ಬೇಕಿದ್ರೆ ನಾನು ಇವ್ರು ಬೇಕಿದ್ರೆ ಇಲ್ಲಿ ಕೆಳಗೆ ಹಾಸೈತಲ್ಲ ಇಲ್ಲ ಮಕ್ಕೊಂಡ್ಬಿಡ್ತೀವಿ ತಗೋರಿ ಬ್ಯಾಡ್ರಿ ಯಾಕ ದೊಡ್ಡದು ಇಬ್ಬರಿಗೆ ಆಗತ್ತಾ ಇನ್ನಂಗ ಆಗತ್ತಾ 3 ಮಂದಿ ಮೇಲೆ ಮಕ್ಕೊಂಡು ಯಾಕೆ ಕೆಳ ಮಕ್ಕಳೋದು ನಡ್ರಿ ಮಕ್ಕೊಂಡ್ರಿ ಹೊತ್ತಾತ್ ಪಾಪ ಇಷ್ಟೊತ್ತಾತ ಎಲ್ಲ ನೀವು ಊರ ಮಕ್ಕಳಾರನ ನಡ್ರಿ ಮಕ್ಕೊಂಡ್ರಿ ಹೌದ್ರಿ ನಂಗೂ ಭಾಳ ನಿದ್ದೆ ಬಂದೈತೆ ನಾನು ಮಕ್ಕೋತೀನಿ ಕರೆಕ್ಟ್ ಆಗತ್ತಿಲ್ರಿ ಜಾಗ ಮತ್ತೆ ಇಬ್ಬರಿಗೂ ಸಾರ್ನಾಗತ್ತೇನ್ರಿ ಹಂಗೇನಾರ ಇದ್ರೆ ನಾ ಇಲ್ಲಿ ನಡಕ್ ಮಕ್ಕೋತೀನಿ ತಗೋರಿ ಒಬ್ರು ಈ ಕಡೆ ಕಾಟಿ ಮೇಲೆ ಬಂದ್ಬಿಡ್ರಿ ಹಂಗೇನಿಲ್ಲ ತಗೋರಿ ಬಿಗ್ರ ಆರಾಮಾಗೈತಿ ಇಬ್ಬರಿಗೂ ಜಾಗ ಹೌದ್ರಿ ಆರಾಮೈತಿ ಬೇಕಾದಂಗ ದೊಡ್ಡದೈತಿ ನೀವು ಮಕ್ಕೋರಿ ಇವರಿಬ್ರು ಮಕ್ಕೊಂಡ್ರು ನಾನು ಜಲ್ದಿ ಮಕ್ಕೋತೀನಿ ಜಲ್ದಿ ಎದ್ದು ನಾಳೆ ನನ್ನ ಮಗಳನ್ನ ಹಬ್ಬಿಸ್ಬೇಕು ಈಗ ನಮ್ಮನೆಗಳು ಅಂತ ತಗೊಂತ ಬಿದ್ಕೊಂಡೈತೆ ಈಗ ನಾನು ಮುಂಜಾನೆಗೆ ಏನಾರ ಮತ್ತಕ್ಕೆ ಜಲ್ದಿ ಎದ್ದಲಿಲ್ಲ ಅಂದ್ರೆ ನಾನು ಹೊಟ್ಟೆ ಬಿಸಿ ಬಡ ಸಜ್ಜು ಮಾಡಿಸಿ ಇಬ್ರು ಗಂಟೆ ಅಂತ ಕಳಿಸ್ತೀನಿ ಇವರೆಲ್ಲರೂ ಎದ್ದಕ್ಕಿಂತ ಮುಂಚೆ ನಾನೇ ಎದ್ದಬೇಕು ಜಲ್ದಿ ಮಕ್ಕೋತೀನಿ ತಡಿ ಕಣ್ಣು ಮುಚ್ಕೊಂಡು ಗಟ್ಟಿ ಮಕ್ಕೋತೀನಿ ನೋಡ ನಿದ್ದೆ ಏನು ಇವ್ರೇನಿದ್ದಪ್ಪ ದೇವ್ರೇ
ಆ ಬೀಕ್ತಿ ಈಕಿ ಅಕ್ಕ ಎಲ್ಲಾರು ಇದ್ದಾರ. ನಾನು ಒಬ್ಬಾಕಿ ಕಾಟಿ ಮೇಲೆ ಬಿದ್ಕೊಂಡಿದ್ದೆ. ಎಬ್ಸೇ ಇಲ್ಲ ಪಾಪ, ಅವ್ರು ಯಾಕೆ ಬಿಟ್ಟು ಮಕ್ಕಳಂಗ್ ಬಿಟ್ಟಾರ ಅನ್ಸತ್ತ. ನನಗೆ ನೋಡಿ ಹಾಳಾದ್ ಇದೆಷ್ಟು ನಿದ್ದೆ ಹತ್ತೈತೆ ಯವ್ವ ನನಗರ. ಯವ್ವ ಅವ್ರಿಬ್ರು ಗುರುಕಿಗೆ ಬೆಳತಂಕ ನಿದ್ದೆ ಹತ್ಲಿಲ್ಲ. ಬೆಳಗ ಮುಂಜಾನೆ ನಿದ್ದೆ ತಗೊಂಡ್ಬಿಡತ್ತೆ. ಎಚ್ಚರನ ಆಗಿಲ್ಲ ನೀ ಹೋಗ ನೀವು ನೋನ. ಏನ್ ಮಾಡ್ಬೇಕ ಯವ್ವ, ನನ್ನ ಮಗಳು ಇದ್ದೆಲ್ಲ ನೋಡ್ತೀನಿ ತಡಿ. ಅಯ್ಯವ್ವ ಹಡಬಿಟ್ಟಿ ಊರ್ ಹಡಬಿಟ್ಟಿ, ನಾ ಮಕ್ಕೊಂಡಿನಂದ್ರ ಈ ಅಡ್ನಾಡಿನ ಇನ್ನ ಬಿದ್ಕೊಂಡತ್ತಲ್ಲ ಯವ್ವ. ಏ ಜೈ ಲೇ ಹಡಬಿಟ್ಟಿ ಎದ್ದಳಲೆ, ಜಾಶ್ವತ ಒತ್ತೇನೆ ಎದ್ದಳಲೆ ಹಡಬಿಟ್ಟಿ. ನಿನಗೆ ಏನ್ ಹೇಳಿದ್ ನಾನು ರಾತ್ರಿ? ಎದ್ದಳಲೆ. ಬಿಡು ಯವ್ವ, ನಿದ್ದೆ ಜಗ್ಗೈತೆ. ರಾತ್ರಿ ಅಷ್ಟು ತನಕ ಹತ್ಕೊಂತ ಮಕ್ಕೊಂಡಿನಲ್ಲ, ನಿದ್ದೆ ಹತ್ತಿಲ್ಲ. ಈಗ ನಿದ್ದೆ ಬಿಡು, ನಾ ಆಮೇಲೆ ಎದ್ದತ್ತೀನಿ. ಏ ಅಡ್ನಾಡಿ 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 ಎದ್ದಳಲೆ ಎದ್ದಳ. ಆಕಿ ನಿಮ್ಮ ಅಕ್ಕ ಎದ್ದಳದಾಗ ಹೋಗಿ ಸಜ್ಜಾಗ ನಿನ್ ಗಂಡ ಸಜ್ಜ ಮಾಡ್ಕೊಂಡು ಹೋಗಂದೆ. ನಾನ ಎದ್ದಳದ ಲೇಟ್ ಆಗೈತಿ. ಮನೆ ಅಷ್ಟು ಮಂದಿ ಎದ್ದಾರ. ಎದ್ದಳ. ನೀನ್ ಹಿಂಗ್ ಬಿದ್ಕೊಂಡ್ರ ಆ ತಲಕ ಅವ್ರಿಬ್ರು ಗಂಡ ಅಂತ ಚಂದ ಅದಾರ. ನೀನು ಸೂರ್ಯ ಹುಟ್ಟಿ ಇಷ್ಟೊತ್ತಾದ್ಮೇಲೆ ಇನ್ನ ಬಿದ್ಕೊಂಡಿ ಅಂದ್ರೆ ಮತ್ತೆ ಹೆಂಗ್ ನೀನ್ ಬಾಳೆ ಮಾಡ್ತೀನಿ? ನೀನು ಹೆಂಗ್ ನಿನ್ ಗಂಡನ ಕುಟ್ಟ ಚಂದ ಜೀವನ ಮಾಡ್ತೀನಿ? ನೀನು ಎದ್ದಳ. ನೀನ ಅಡ್ನಾಡಿ ಎದ್ದಳ. ಎದ್ದ ಬಡ ಬಡ ಜಾಗ ಮಾಡಿ ಜಲ್ದಿ ನಿನ್ ಗಂಡನ ಸಜ್ಜ ಮಾಡ್ಕೊಂಡು ಕರ್ಕೊಂಡಿ. ಏ ಹೇಳಿದ್ನ ರಾತ್ರಿ ಇನ್ನ ಬಿದ್ಕೊಂಡ ಎದ್ದತೇನೆ ನೋಡ್ ಮತ್ತ. ಅಯ್ಯೋ ಹೌದಲ್ವೇ? ವೇ ಯವ್ವ ಎಬ್ಸಿದಿ ಜಲ್ದಿ ಎಬ್ಸಕಿನ್ ದಾಡ ನಿನಗ. ಅಲ್ಲ ಇಷ್ಟೊತ್ತಾಗೈತಿ ಈಗ ಎಬ್ಸಿದಿ. ಈಗ ಏನ್ ಮಾಡ್ಲಿ ಎದ್ದು? ಇನ್ನ ನಾನು ಜಳಕ್ಕಿಲ್ಲ ಏನಿಲ್ಲ. ಇವರೆಲ್ಲ ಹೊಲಕ್ಕೆ ಹೋಗ್ಬಿಟ್ರೆ ಏನ್ ಹಂಗಿದ್ರೆ? ಹೋಗ ಯವ್ವ, ನೀ ಎಲ್ಲ ಹೇಳೋದು ಹೇಳ್ತಿದ್ದಿ, ಎಬ್ಸಂಗಿಲ್ಲ ಕರೆಕ್ಟ್ ಮಾಡಂಗಿಲ್ಲ. ನನಗೆ ಬಂದು ಮತ್ತೆ ಬೈತಿ ನೀನು. ಅಲ್ಲೇ ನಿನಗಿರ್ಬೇಕ್ಲಿ ಅದಾರು. ನಾನು ವಯಸ್ಸಾದಕ್ಕೆ ಬಿಡು, ನಂದೇನು ಹೇಳ್ತೀವಿ? ನಿನಗಿಲ್ಲ ಅಂದ್ಲೇ ನಿನ್ ಗಂಡ ಕೂಡ ಚಂದ ಜೀವನ ಮಾಡ್ಬೇಕು, ಗಂಡನ್ನ ಹೊಲಿಸ್ಕೋಬೇಕು ಅನ್ನೋದು. ಅಲ್ಲ ನಾನು ಇಷ್ಟು ಹೇಳ್ಕೊಟ್ಟ ನೀನು ಇಷ್ಟು ಅಸೇ ಬದಿ ನೀನು. ಇನ್ನು ಮುಗಿತ್ ನೀನು. ನಿನ್ನ ನೆಟ್ಟಿಗೆ ಬಾಳೆ ಮಾಡೋದಿನ ನೀನು. ಅದಕ್ಕಲ್ಲೇ ನೀನು ಬಾಳೆ ಮಾಡ್ಕೊಳ್ಳಾರ್ದಂಗ ಹಿಂಗಿರೋದಿನ ಹೊತ್ತಾನೆ. ಇಷ್ಟೊತ್ತನ ಎದ್ದೋದು ನಿಮ್ಮ ಅತ್ತಿ ಏನು ಅನ್ನಂಗಿಲ್ಲ. ಸುಮ್ಮನೆ ಏನೋ ಬಾಳೆ ಬಚಾವೈತಿ. ಗಟ್ಟುಳ ಅತ್ತಿಗಿದ್ಲಂದ್ರ ಬಡಿಗೆ ಹಿಡ್ಕೊಂಡು ಎಬ್ಸ್ತಿದ್ಲು. ಇಷ್ಟೊತ್ತನಕ ಮಕ್ಕೊಂತೀನ ಅಂತೇಳಿ ಏನ ಆಕಿನ ಬಿಟ್ಟು ಸೊಸಿ ಅದಲ್ಲ ಹೆಂಗೋ ಮಾಡ್ಕೊಂಡು ಹೋಗ್ಕೊಳ್ಳ ಅಂತ ನಿನ್ ಕೈಯ ಬಿಟ್ಬಿಟ್ಟ ಆಕಿ. ನೀನ್ ಕೂಟ ಮಾಡ್ಸ್ಕೊಂಡ್ ತಿನ್ನೋದು ದೊಡ್ಡಾಗದ್ ಬಿಡು. ಮತ್ತೆ ಎದ್ದಳ. ನೀ ಯಾವಾಗ ಶಿಕ್ಷಣ ಕಲಿತೀಯ ನೀನ? ಹೋಗು ಜಲ್ದಿ ಜಾಕ ಮಾಡಿ ಹೋಗು. ನಿನ್ ಗಂಡಿನ ಅದನ್ನ ದನಿ ಕೇಳಕತ್ತೈತಿ, ಹೋಗ್ಬಿಡಣ. ಹೌದಾ? ಹಂಗೆ ಜಲ್ದಿ ಜಾಕ ಮಾಡಿ ಸೋಸಿ ಬಿಟ್ಕೊಂಡ ಬಂದ್ಬಿಡ್ತೀನಿ. ಹಂಗ ಇವ್ರನ್ನ ಕರ್ಕೊಂಡು ಹೋಗಿ ಬಿಡ್ತೀನಿ ತಡಿ. ಮೊದಲ ಕೆಲಸ ಮಾಡ. ಬರೇ ಇದನ್ನ ಒಳ ಬಳ ಒಳ ಬಳ ಇದನ್ನ ಹೇಳ್ದಾತ, ನೀ ಇದನ್ನ ಕೇಳ್ದಾತ. ಯಾವಾಗಿನ ಸುದ್ದಕ್ಕೆ ಏನ್ ನೀನು? ಎಂತ ಮಗಳು ಹುಡ್ತೇಯವ ಇದು. ಯವ್ವ ದೇವ್ರೇ. ಲಕ್ಷ್ಮಿ, ಏ ಲಕ್ಷ್ಮಿ ಬಾರ ಜಲ್ದಿ. ಅಲ್ಲ ಇವರು ಅಳಿಯರ್ ಹಂಗ ಮಾಡ್ತಾರ. ಬರೇ ಮಾತೈತ ಲಕ್ಷ್ಮಿ 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 ಅಂತಂತ ಅವ್ರ ಹಿಂದಿಂದ ಸರಿ ಹಿಡ್ಕೊಂಡು ಅಡ್ಯಾಡ್ತಾರ ಹಂಗ. ಅದು ಕರೆ ಬಿಡು. ನನ್ನ ಮಗಳು ಈಗ ಇಷ್ಟೊತ್ತಾಗ ಎದ್ರೆ ಮತ್ತೆ ಇನ್ನೇನ್ ಮಾಡ್ಬೇಕು? ಮತ್ತೆ ಗಂಡ ಮಕ್ಕಳು ಹೊಟ್ಟೆಸ್ತರತ್ತೆ. ಮುಂಜಾನೆ ಎದ್ದು ಹೊಟ್ಟೆ ನೆತ್ತಿ ಎಲ್ಲ ಏಂತಿ ನೋಡಿದ್ರೆ ಗಂಡ ಮಕ್ಳು ಪ್ರೀತಿರತ್ತ. ಈಗ ಅಡ್ನಾಡಿ ಈಗ ಎದ್ದು ಈಗ ಜಾಗಕ್ಕೆ ಹೋಗೈತಿ. ಇನ್ನು ಅಡಿಗೆ ಪಡಿಗೆ ಅಂತ ಕೂಡ್ಕೊಚ್ಚ ದೂರದ ಮಾತು. ಈಗಾಗಲೇ ಲಕ್ಷ್ಮಿ ಎಲ್ಲ ಅಡಿಗೆ ಪಡಿಗೆ ಎಲ್ಲ ಮಾಡತ್ತ. ಮತ್ತೇನು ಹೊಲಕ್ಕೆ ಹೋಗಿರ್ತಾರ ಪಾಪ. ಮೊದಲು ಇದಕ್ಕೆ ಬುದ್ಧಿಲ್ಲ ನಮ್ದಕ್ಕೆ. ಏನ್ ಮಾಡಕ್ಕಾಗತ್ತ? ಎಷ್ಟೊತ್ ಮಾಡಾಕತ್ತೀಯ? ಹೊತ್ತಾತ್ ಬಾ ಜಲ್ದಿ. ಅಲ್ಲ ಅಳಿಯರ್ ಯಾಕೆ ಇಷ್ಟು ಅವಸರ ಮಾಡಕತ್ತಾರ? ಹೊಲಕ್ಕೆ ಹೋಗಿತ್ತಂದ್ರೆ ತಾವಷ್ಟ ಹೋಗಿದ್ರು ಸಜ್ಜಾಗಿ ಊಟ ಪಿಟ ಮಾಡ್ಕೊಂಡು. ಲಕ್ಷ್ಮಿ ಯಾಕೆ ಕರೆಕತ್ತಾರ? ರೀ ನಾ ಸಜ್ಜಾಗ್ರಿ. ಅಯ್ಯೇ ಅಲ್ಲೆಲ್ಲ ನನ್ನ ಏಂತಿ ಬಂಗಾರ ಗಿಂಡಿ ಎಷ್ಟು ಚಂದ ಕಾಣ್ತೈತಲ್ಲ ಇದು. ಇಷ್ಟು ದಿವಸ ಈ ರೂಪ ಎಲ್ಲಿ ಮುಚ್ಚಿಟ್ಟಿರ್ತೀಯ ನೋಡು. ಮನೆ ನೋಡಿ ಯಾವ ನೋಡು ಹರ್ಕಲ್ ಸೀರೆ ಅಂತ ನಾನು ನೀಲಿ ಸೀರೆ ಉಟ್ಕೊಂಡು ಬರೀ ಕೆಲಸ 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 ಅಂತ ಬಡ್ದಾಡ್ತಿರ್ತಿದ್ದಿ. ಯಾವ ಎಷ್ಟು ಚಂದ ಕಾಣ್ತೀಯ. ಬಾಬಾ ಜಲ್ದಿ ಹೋಗೋಣಂತ. ಇವರಿಬ್ರು ಗಂಡ ಹೆಂಡತಿ ಎಲ್ಲೇ ಹೊಂಟಾರ? ಇವ ಇವ ಏನಿದೆ ನನ್ನ ಸೊಸಿ ಏನು ಇವತ್ತು ಈ ಚಂದ್ರ ರೆಡಿ ಆಗೈತಲ್ಲ? ಅಲ್ಲ ಸಿದ್ಧ ನೀನು ಸಜ್ಜಾಗಿಯಲ್ಲಪ್ಪ. ಏನಿಬ್ರು ಗಂಡ ಹೆಂಡತಿ ಎಲ್ಲ ಹೊರ ಹೊಂಟ್ರೇನ? ಹ್ಞೂ ಬೇಯವ ಒಂಚೂರು ಮನ್ಯಾಗ ಇದ್ದಿದ್ದು ಆಕೆಗೂ ಬೇಸರಾಗೈತೆ, ನನಗೂ ಬೇಸರಾಗಿತ್ತ. ಹಂಗಾಗಿ ಹೇಳಿದ್ನಿ ಇವತ್ತು ಒಂಚೂರು ಹೊರಗೆ ಹೋಗಿ ಒಂಚೂರು ದೇವಸ್ಥಾನಕ್ಕೆ ಪಿಕ್ಚರ್ ಹಿಂಗೆ ಕರ್ಕೊಂಡು ಹೋಗಿನಿ ಸಜ್ಜಾಗ ಅಂತ ಹೇಳಿದ್ನೆ. ಅದಕ್ಕೆ ಮುಂಚೆ ನಸಿನಿಗೆದ್ದೆಲ್ಲ ಹೊರಪರಿ ಮಾಡ್ಯಾಳ. ಅಡಿಗೆ ನಾಷ್ಟ ಮಧ್ಯಾಹ್ನದ್ದು ಎಲ್ಲ ಮಾಡಿಟ್ಟಾಳ. ನಾನು ಆಕಿ ಹೋಗಿ ಹಂಗೆ ಮಧ್ಯಾಹ್ನ ಅಲ್ಲೇ ಹೊರಗೆ ಊಟ ಮಾಡಿ ಬರ್ತೀವಿ. ಹಂಗೆ ದೇವಸ್ಥಾನದ ಒಂಚೂರು ಹೋಗಿ ಒಮ್ಮಕ್ಲಿ ನಾವು ರಾತ್ರಿ ಬರ್ತೀವಿ. ಅವ ಹುಡುಗರಿಗೂ ಎಲ್ಲ ಮಾಡಿಟ್ಟೇನ್ರಿ. ಸಾಲಿಗೆ ಒಂಚೂರು ಡಬ್ಬಿ ಇದನ್ನ ಕಟ್ಟಿ ಒಂಚೂರು ಕಳಿಸ್ಕೊಡ್ರಿ. ಆತ್ ಬಿಡವ, ಚಲೋ ಆತ್ ಬಿಡು. ಅಂದಂಗ ನಿಮ್ಮ ಅವ್ಗ ಹೇಳಿಲ್ಲ ಮತ್ತೆ? ಹ್ಞೂನ್ರಿ ಅವಗೂ ಹೇಳೇನಿ. ನಾ ಮಕ್ಳು ರಾತ್ರಿ ಬರ್ತೀನಿ. ನೀನು ಒಂಚೂರು ಅತ್ತಿಯರ್ ಕೊಟ್ಟ ಸೇರಿ ಹುಡುಗರಿ ಬಾಕ್ಸ್ ಕಟ್ಟಿ ಊಟ ಜಾಕ ಮಾಡಿಸಿ ಅಂಗಿ ಪಂಗಿ ಹಾಕಿ ಸಾಲಿ ಕಳ್ಸು. ಹೊತ್ತು ಮುಗಿದ್ಮೇಲೆ ಅವ ಬರ್ತಾವ ಅಂತ ಹೇಳೀನಿ. ಮಧ್ಯಾಹ್ನಕ್ಕೆ ನಾಷ್ಟ ಅವ್ರಿಗೆ ನಿಮಗೆ ಎಲ್ಲರಿಗೂ ಅಡಿಗೆ ಎಲ್ಲ ಮಾಡೇ ಇಟ್ಟಿ ನೋಡ್ರಿ ಅತ್ತಿಯರ. ಆತ್ ಬಿಡವ ಹಂಗಿದ್ರೆ. ಆಗ್ಲಾಗ್ಲಿ ಹೋಗ್ಬರ್ರಿ. ಚಲೋ ಆತ್ ನೋಡಪ್ಪ. ಇವತ್ತು ನೋಡಿ ನನಗೆ ಖುಷಿ ಆತ್ ನೋಡು. ಇಬ್ರು ಗಣ್ಣ ಐತಿ ಚಂದಾಗಿ ಹೊರಗೆ ಹೊಂಟೇವಿ. ಆಯ್ತಾಯ್ತು ಹೋಗ್ಬರ್ರಿ. ಯವ್ವ ನಾ ಸಜ್ಜಾದೆ. ಇವರಿಬ್ರು ಎಲ್ಲಿ ಹೊಂಟಾರ್ಬಿ? ಅಲ್ಲ ಇವರಿಬ್ರು ಸಜ್ಜಾಗಿ ಎಲ್ಲಿ ಹೊಂಟಾರ? ಅಕ್ಕಿ ನೋಡ್ರಿ ಸಜ್ಜಾಗಿ ಹೇಳಲ್ವೇ ಯವ್ವ. ಈ ಬಂದೆ ಬಾ. ನೀನು ಮೂರಪ್ಪತ್ತು ಮಕ್ಕೊಂಡು ಅವು ಸೂರ್ಯ ಉದಯ ಇಷ್ಟೊತ್ತಿನ ಮೇಲೆ ಎದ್ದು ನಿನ್ ಲೋಕಾಗಿದ್ರ ಹಿಂಗಾರ ಮುಗಿತವ. ನೀನಾಗಿ ನಿನ್ ಕಾಲ್ ಮೇಲೆ ಕಲ್ಲು ಹಾಕೊಂಡು ನಿನ್ ಬಾಳೆ ನೀನ ಕೆಡಿಸ್ಕೊಂಡಂಗ ನೋಡು. ಅಕ್ಕಿ ನಸಿನಾಗ ಎದ್ದು ಆಗಲೇ ಅಡಿಗೆ ಪಡಿಗೆ ನಾಷ್ಟ ಎಲ್ಲ ಹುಡುಗರು ಉಪ್ಪಿದ್ದು ಮನಿದು ಅತ್ತಿದ್ದು ಎಲ್ಲ ಮಾಡಿಟ್ಟು ಮತ್ತೆ ಅಷ್ಟು ಚಂದ ಸಜ್ಜಾಗಿ ಗಣನ್ ಕೊಟ್ಟ ಹೊರ ಹೊಂಟ. ನೀ ಎದ್ದಿರೋದು ಈಗಿದ್ದೀವಿ, ಈ ಜಾಕ ಮಾಡಿ ಬಂದಿದ್ದಿ. ಅವ್ರು ಹೊಂಟರ್ತದ ಅಲ್ಲೇ ನೋಡ್ಕೊಂಡ್ ಕುಂದ್ರ ಬಾಯ್ ತಕ್ಕೊಂಡು ಹಿಂಗ. ನಾ ಹಂಗಿದ್ರೆ ಬರ್ತೀವಿ. ಹೋಗ್ಬರಪ್ಪ ಹೋಗ್ಬರ್ರಿ. ಏ ಬರ ಮುಂದ ಹುಡುಗರು ಏನಾರ ತಗೊಂಬರ್ಲ, ಇಲ್ಲಾಂದ್ರೆ ಮತ್ತೆ ಅವು ಜಗಾಡ್ತಾವ. ಹ್ಞೂ ಆತಾಳೆವ. ಹೋಗು ಆರಾಮ ಮಕ್ಕ ಹೋಗು. ಬಾ ನಾವಿಬ್ರು ಹಿಂಗ ಎಷ್ಟು ದಿವಸ ಆಗಿತ್ತು ಹಿಂಗ ಕೈ ಹಿಡ್ಕೊಂಡು ಹಿಂಗ ಅಡ್ಡಾಡಿ ಹೊರ ಬಂದು ಎಲ್ಲ ಮರ್ತಾ ಹೋಗಿತ್ತು. ಈಗ ನನಗೆ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಅಷ್ಟು ಖುಷಿ ಆಗ್ತೈತಿ. ನಡಿ ಒಳಗೆ ಗುಡಿಗೆ ಹೋಗೋಣ. ಅಯ್ಯ ಅಲ್ಲ ರೀ, ಗುಡಿದು ನನಗೆ
ನೆನಪಾಗಲಿಲ್ಲ ನೋಡು. ಒಂಚೂರು ಮನೆಗಿಂತ ಒಟ್ಟು ಹಣ್ಣು ಕಾಯಿ ಉದ್ದಿ ಕಡ್ಡಿ ಎಣ್ಣೆ ಬತ್ತಿ ಎಲ್ಲ ಹಿಡ್ಕೊಂಡ್ ಬರ್ತಿದ್ದೆ. ನೀವು ಒಂಚೂರು ನೆನಪು ಮಾಡಿದ್ರು ಅವಸರ ಮಾಡ್ಬಿಟ್ರಿ, ಹಂಗ ಬಂದ್ಬಿಟ್ಟು ನಾನು. ಅಯ್ಯ ಸುಮ್ಮನೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ, ಯಾ ಬೇಡ. ಯಾಕಂದ್ರೆ ಈಗ ಇಲ್ಲಿಂದ ಆಮೇಲೆ ಪಿಕ್ಚರ್ ಹೋಗ್ತೀವಿ, ಅಲ್ಲಿ ಹಣ್ಣು ಕಾಯಿ ಹಿಡ್ಕೊಂಡು ಅಡ್ಡಿರ್ತೀನಿ. ಆಮೇಲೆ ಮತ್ತೆ ಮಧ್ಯಾಹ್ನ ಊಟ, ಆಮೇಲೆ ಒಂಚೂರು ಪಾರ್ಕ್ನಾಗ ಅಡ್ಡಾಡೋದು, ಆಮೇಲೆ ಸಾಯಂಕಾಲ ಪಾನಿಪೂರಿ ಯಾವ ಇವು ಅಂತ ತಿಂದು ಆಮೇಲೆ ಮನೆಗೆ ಹೋಗೋದು. ಅಲ್ಲಿ ತನಕ ಅವ್ನು ಯಾಕೆ ಕೈ ಹಿಡ್ಕೊಂಡು ಅಡ್ಡಕ್ಕಾಗತ್ತೆ? ಅದಕ್ಕೆ ಬೇಡ. ಆರಾಮ್ ಕೈ ಬಿಸ್ಕೊಂತ ಆರಾಮ್ ಹೆಂಗ್ ಬೇಕು ಹಿಂಗೆ ಇವತ್ತು ಇಡೀ ದಿವಸ ಅಡ್ಡಾಡೋದು. ಬಾ ನಿಂಗೆ ಏನು ಬೇಕೆಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಸೀರೆ ಬೇಕಾ ಹಬ್ಬಕ್ಕೆ? ಸೀರೆ ನಿನಗೆ ಮನ್ಯಾಗ ಎಲ್ಲರಿಗೂ ತಗೊಳ್ಳೋಣ. ಆಮೇಲೆ ಹುಡುಗರಿಗೆ ಡ್ರೆಸ್ ತಗೊಳ್ಳೋಣ ಹಬ್ಬಕ್ಕೆ. ಏನು ಬಾ ಹೋಗೋಣ. ಹೌದ್ರಿ, ನಂಗೆ ಈ ಸಲ ಚಲೋ ಸೀರೆ ಕೊಡಿಸ್ರಿ ಹಬ್ಬಕ್ಕೆ. ಬಾ ನೀ ಯಾವ್ದು ಹಿಡಿತಿ ಅದನ್ನ ಕೊಡಿಸ್ತೀನಿ. ಬರೀ ಒಳಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು. ದರ್ಶನ ಭಾಳ ಚಲೋ ಆಯ್ತು ನೋಡ್ರಿ. ಸಾಲ ಐತಲ್ಲ ಹಂಗಾಗಿ ಗಲಾಟೆ ಕಮ್ಮಿ ಐತಿ. ಸಾಲಿದಾಗಾದ್ರೆ ಎಲ್ಲ ರಜಕ್ಕೆ ಸಾಲಿ ಇದಕ್ಕೆ ದೇವಸ್ಥಾನ ಆಡಿದಂತ ನಡ್ಯಾಡ್ತಾರಲ್ಲ, ಜಗ್ಗಿ ಗಲಾಟೆ ಆಗುತ್ತೆ. ಚಲೋ ಐತಿ ದೇವಸ್ಥಾನ, ಭಾಳ ಚಂದ ಐತಿ. ಭಾಳ ದಿವಸಗಿತ್ತು ಬಂದಿದ್ದೇ ಇಲ್ಲ ಈ ಕಡೆ ಎಲ್ಲ ನಾವು. ಬರೀ ಒಂದು ಸಪತ್ತು ಕುಂತು ಹೋಗ್ಬೇಕಂತ ಕುಂತು ಹೋಗೋಣ ಒಂಚೂರು. ಭಾಳ ಕುಂದ್ರೆ ಬೇಡ, ಒಂದ್ 2 ನಿಮಿಷ ಕುಂತು ಹೋಗೋಣ, ಮತ್ತೆ ಮುಂದೆ ಗೊತ್ತಾಗುತ್ತೆ.